ದೇವರ ಕೋಣೆ ಅಂತ ಹೇಳಿದರೆ ಒಂದು ಪವಿತ್ರವಾದ ಸ್ಥಳ, ಒಂದು ಮನಸ್ಸಿಗೆ ಶಾಂತಿ ನೀಡುವಂತಹ ಒಂದು ಸ್ಥಳ. ಅಂತಹ ಒಂದು ದೇವರ ಕೋಣೆಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವಾಗ ಕೆಲವೊಂದು ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಆಗ್ತಾನೆ ಇರುತ್ತೆ. ಆ ರೀತಿಯಾಗಿ ತಪ್ಪುಗಳನ್ನು ಮಾಡಬಾರ್ದು. ಹೆಚ್ಚಿನವರ ಮನೆಯಲ್ಲಿ ಅವರಿಗೆ ಅರಿವಿಲ್ಲದೆ ಒಂದು ತಪ್ಪುಗಳು, ಲೋಪದೋಷಗಳು ಆಗ್ತಾನೆ ಇದೆ. ಈ ರೀತಿಯಾಗಿ ದೇವರ ಮನೆಯಲ್ಲಿ, ದೇವರ ಕೋಣೆಯಲ್ಲಿ ತಪ್ಪುಗಳಾಗೋದು ಅಥವಾ ಪೂಜೆ ಮಾಡುವಾಗ ನಮ್ಮಿಂದ ತಿಳಿಯದೆ ತಪ್ಪಾಗೋದು, ಅದು ಖಂಡಿತ ಒಂದು ದೇವರಿಗೆ ಮಾಡುವ ಒಂದು ಅಪಚಾರ ಆದಂತೆ ಸರಿ. ನೀವೇನಾದರೂ ಈ ರೀತಿಯಾಗಿ ತಪ್ಪನ್ನು ಮಾಡ್ತಾ ಇದ್ದರೆ ಇನ್ಮೇಲಿಂದ ನೀವು ಬದಲಾಯಿಸಿಕೊಳ್ಳಿ, ಆ ವಿಷಯಾಚರಣೆಯನ್ನು ಬದಲಾಯಿಸಿಕೊಳ್ಳಿ. ಅದು ಕೆಲವೊಂದು ತಪ್ಪುಗಳನ್ನು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ದೇವರ ಕೋಣೆಯಲ್ಲಿ ಕೆಲವೊಂದು ಮುರಿದ ವಿಗ್ರಹಗಳನ್ನೆಲ್ಲ ಇಡ್ತಾರೆ. ಆ ರೀತಿಯಾಗಿ ಮಾಡೋದು ಖಂಡಿತ ತಪ್ಪು. ಮುರಿದ ವಿಗ್ರಹ ಎನ್ನುವಂಥದ್ದು ಅದೊಂದು ನಕಾರಾತ್ಮಕತೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಏನಾದರೂ ಮುರಿದ ವಿಗ್ರಹಗಳಿದೆ, ದೇವರ ಕೋಣೆಯಲ್ಲಿ ಮುರಿದ ವಿಗ್ರಹಗಳಿದೆ ಅಂತ ಹೇಳಿದರೆ ಆ ವಿಗ್ರಹವನ್ನು ಖಂಡಿತವಾಗಿಯೂ ಇಟ್ಕೋಬೇಡಿ. ಮತ್ತು ಹಳೆಯ ಒಣ ಹೂಗಳೆಲ್ಲ ಇದೆಯಲ್ಲ, ಒಣ ಹೂಗಳು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿನ್ನೆ ಹಾಕಿದ ಹೂವು ಅದನ್ನು ಹಾಗೆ ಇಟ್ಕೋತಾರೆ, ಅದನ್ನು ಚೇಂಜ್ ಮಾಡೋದಿಲ್ಲ. ಆ ರೀತಿಯಾಗಿ ಮಾಡಬೇಡಿ. ಹಳೆಯ ಹೂವು ಇದ್ದರೆ ಅದನ್ನು ಒಣಗಿದ ಹೂವೆಲ್ಲ ಇದೆಯಲ್ಲ ಅದನ್ನು ತೆಗ್ದಾಕಿ. ಇನ್ನು ಕೆಲವರು ಏನು ಮಾಡ್ತಾರೆ, ದೇವ್ರ ಫೋಟೋದ ಹತ್ರ ಪಿತೃಗಳ ಫೋಟೋನು ಸಹ ಅದನ್ನ ಇಟ್ಕೊಂಡಿರ್ತಾರೆ. ಅವರಿಗೆ ತುಂಬ ಪ್ರೀತಿ ಪಾತ್ರರಾಗಿರೋ ತಂದೆನೋ, ಅಜ್ಜನೋ, ಅಜ್ಜಿನೋ, ತಾಯಿಯೋ, ಹೀಗೆ ತುಂಬ ಇಷ್ಟವಾದವರು ಅಂದರೆ ಸತ್ತೋದವರು ಆ ಪಿತೃಗಳ ಫೋಟೋಗಳನ್ನೆಲ್ಲ ದೇವ್ರ ಫೋಟೋ ಜೊತೆ ಇಟ್ಕೋತಾರೆ. ಈ ರೀತಿ ಮಾಡೋದು ಖಂಡಿತವಾಗಿ ತಪ್ಪು. ಇನ್ನೊಂದು ಉಗ್ರ ರೂಪ ದೇವತೆಗಳ ಚಿತ್ರಗಳನ್ನು ಇಡಬಾರ್ದು. ದೇವ್ರ ಮೇಲೆ ಈ ರೀತಿಯಾಗಿ ಫೋಟೋಗಳು ಅಥವಾ ವಿಗ್ರಹಗಳನ್ನು ಇಡಬಾರ್ದು. ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ಕಾಳಿಕಾ ಮಾತೆಯ ಒಂದು ಭಯಂಕರವಾದ ಒಂದು ಚಿತ್ರ ಇರುತ್ತೆ, ಮೂರ್ತಿ ಇರುತ್ತೆ, ಒಂದು ಉಗ್ರ ಸ್ವರೂಪಿಯಾದಂತಹ ಒಂದು ಫೋಟೋ. ಈ ರೀತಿಯಾಗಿ ಇಡಲೇಬಾರ್ದು. ದೇವ್ರ ಕೋಣೆಯಲ್ಲಿ ಯಾವತ್ತೂ ಒಂದು ಶಾಂತತೆಯ ಪ್ರತೀಕವಾಗಿರುವಂತಹ ದೇವರ ಮೂರ್ತಿ ಅಥವಾ ದೇವರ ಫೋಟೋವನ್ನೇ ಇರೋದು ಒಳ್ಳೆಯದು. ಇನ್ನೊಂದು ಚೂಪಾದ ವಸ್ತುಗಳು ಯಾವುದೇ ಕಾರಣಕ್ಕೂ ದೇವ್ರ ಕೋಣೆಯಲ್ಲಿ ಇಡೋದು ಖಂಡಿತವಾಗಿ ಸರಿಯಲ್ಲ. ಇನ್ನೊಂದು ಚಾಕು ಇರ್ಬೋದು ಅಥವಾ ಬೇರೆ ರೀತಿಯಾಗಿ ಚೂಪಾದ ವಸ್ತುಗಳಿದೆಯಲ್ಲ ಅದೆಲ್ಲ ಖಂಡಿತವಾಗಿ ದೇವ್ರ ಕೋಣೆಯಲ್ಲಿ ಇಡಬಾರ್ದು. ಅದು ಖಂಡಿತ ನಕಾರಾತ್ಮಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತದೆ. ಇನ್ನು ಬೆಂಕಿ ಪೆಟ್ಟಿಗೆಯನ್ನು ಕೆಲವರು ಏನು ಮಾಡ್ತಾರೆ, ದೇವ್ರಿಗೆ ದೀಪ ಹಚ್ಚುತ್ತಾರೆ. ಈ ರೀತಿಯಾಗಿ ದೀಪ ಹಚ್ಚಿ ಆದಮೇಲೆ ಅದನ್ನು ಬೆಂಕಿ ಪಟ್ಟಣ ಅದನ್ನು ಕೂಡ ಅಲ್ಲೇ ಇಟ್ಟಿರ್ತಾರೆ. ಅದ್ರ ಖಂಡಿತ ತಪ್ಪು. ಅದಕ್ಕೊಂದೇ ಸಪ್ರೇಟಾಗಿ ಬೆಂಕಿ ಪೆಟ್ಟಿಗೆಯನ್ನೆಲ್ಲ ಸಪ್ರೇಟಾಗಿ ತೆಗೆದಿಡಿ. ಇನ್ನೊಂದು ಶೌಚಾಲಯದ ಗೋಡೆಗೆ ಹೊಂದಿಕೊಂಡಿರುವಂಥ ಸ್ಥಳ ಇರುತ್ತಲ್ಲ, ದೇವ್ರ ಕೋಣೆಯ ಗೋಡೆ ಮತ್ತು ಶೌಚಾಲಯದ ಗೋಡೆ, ಎಲ್ಲರಿಗೆ ಜಾಗದ ಸ್ಥಳಾವಕಾಶದ ಕೊರತೆ ಇರುತ್ತೆ. ಹಾಗಾಗಿ ಎಲ್ಲೆಲ್ಲ ಒಂದೇ ಗೋಡೆಯಲ್ಲಿ ಮಾಡ್ಕೊಂಡಿರ್ತಾರೆ. ಆಚೆ ಈಚೆ ದೇವ್ರ ಕೋಣೆ ಇರುತ್ತೆ, ಈಚೆಗೆ ಟಾಯ್ಲೆಟ್ ಇರುತ್ತೆ. ಆ ರೀತಿಯ ಮಾಡೋದು ಖಂಡಿತ ತಪ್ಪು. ಆ ರೀತಿಯಾಗಿ ಯಾವತ್ತೂ ನೀವು ಮಾಡ್ಕೋಬೇಡಿ. ಇನ್ನೊಂದು ದೇವ್ರ ಕೋಣೆಯಲ್ಲಿ ಏನಾದರೂ ದೀಪವನ್ನು ಹಚ್ಚಿದಿದ್ರೆ ಅದನ್ನು ನಾವೇ ಆರಿಸಬಾರ್ದು. ಅದಾಗಿ ಆರಿ ಹೋಗೋ ತನಕ ನಾವು ಸುಮ್ಮನೆ ಇರಬೇಕು. ಅದು ಯಾವುದೇ ಕಾರಣಕ್ಕೂ ನೀವು ಹಚ್ಚಿದ ದೀಪನ ನೀವೇ ಆರಿಸೋದು ಖಂಡಿತವಾಗಿ ತಪ್ಪು. ಮತ್ತು ಶುಚಿತ್ವ ಇಲ್ಲದೆ ಸ್ನಾನ ಮಾಡದೆ ಅಶುದ್ಧವಾಗಿ ದೇವರ ಪೂಜೆ ಮಾಡೋದು, ಇದು ಖಂಡಿತ ನಿಮ್ಮ ಮನೆಯಲ್ಲಿ ಏನಂಥದ್ದು ನಕಾರಾತ್ಮಕತೆ ಶಕ್ತಿಯನ್ನು ಇನ್ನೂ ಜಾಸ್ತಿನೇ ಮಾಡುತ್ತೆ ಹೊರತು ಮನಸ್ಸಿಗೆ ಶಾಂತಿಯನ್ನು ಸಿಗುವುದಿಲ್ಲ. ನೀವು ದೇವ್ರ ಕೋಣೆಗೆ ಹೋಗೋದಾದರೆ ಸ್ನಾನ ಮಾಡಿ, ಅಥವಾ ಅಟ್ಲೀಸ್ಟ್ ಒಂದು ಕೈಕಾಲಾದರೂ ತೊಳೆದು, ಕೈಕಾಲು ಮುಖ ತೊಳೆದು ದೇವ್ರ ಕೋಣೆಯನ್ನು ನೀವು ಪ್ರವೇಶ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಅಶುದ್ಧವಾಗಿ ದೇವ್ರ ಕೋಣೆಗೆ ಯಾವತ್ತೂ ಹೋಗಬೇಡಿ. ದೇವರ ಕೋಣೆ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲೇ ಇರಬೇಕು. ದೇವರನ್ನು ಪೂಜೆ ಮಾಡ್ತೀವಲ್ಲ, ಆವಾಗ ನಮ್ಮ ಮುಖವು ಈಶಾನ್ಯ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ಈ ದಿಕ್ಕಿನಲ್ಲಿ ನಾವು ಪೂಜೆ ಮಾಡೋದ್ರಿಂದ ಪೂಜೆ ನಮಗೆ ಒಂದು ರೀತಿಯ ಧನಾತ್ಮಕತೆಯನ್ನು ಮತ್ತು ಧನಾತ್ಮಕ ಕಂಪನಗಳ ಇದೆಲ್ಲ ನೀಡ್ತದೆ. ದೇವ್ರ ಕೋಣೆನ ಯಾವತ್ತೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರ್ದು. ದೇವರ ಮನೆ ಕೋಣೆಯ ಬಾಗಿಲು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಅದನ್ನ ತೆರೆಯುವಂತೆ ಇರಬೇಕು. ಅದು ಒಳ್ಳೆಯದು ಅಂತಲೇ ಹೇಳ್ತಾರೆ. ದೇವರ ವಿಗ್ರಹಗಳು ದೇವರ ಕೋಣೆ ಗೋಡೆಗೆ ತಾಗಿಸಿ ಇರಬಾರ್ದು. ಗೋಡೆಗಿಂತಲೂ 1 ಇಂಚು ಸ್ವಲ್ಪ ದೂರದಲ್ಲೇ ಇರಬೇಕು ಹೊರತು ಗೋಡೆಗೆ ಅದನ್ನ ತಾಗಿಸಿ ಇಡೋದು ಸರಿಯಲ್ಲ. ಮತ್ತು ದೇವರ ವಿಗ್ರಹಗಳನ್ನು ಯಾವತ್ತೂ ನೆಲದ ಮೇಲೆ ಸಹ ಇಡಬಾರ್ದು. ಒಂದು ಯಾವುದಾದ್ರೂ ಒಂದು ಪೀಠ ಆ ರೀತಿಯಾಗಿರ್ಬೋದು. ಬರೀ ನೆಲದ ಮೇಲೆ ದೇವರ ವಿಗ್ರಹಗಳನ್ನು ಇಡೋದು ಸಹ ಖಂಡಿತ ತಪ್ಪು. ಮತ್ತು ತಾಮ್ರಗಳು ಧನಾತ್ಮಕ ಶಕ್ತಿಯನ್ನು ಅದು ಶೀಘ್ರದಲ್ಲಿ ಹೀರಿಕೊಳ್ಳೋದರಿಂದ ಪೂಜೆಯಲ್ಲಿ ತಾಮ್ರದ ವಸ್ತುಗಳನ್ನು ಬಳಸೋದು ತುಂಬಾ ಶುಭ ಅಂತಲೇ ಹೇಳ್ಬೋದು. ಮತ್ತು ದೇವ್ರ ಕೋಣೆ ಒಳಗೆ ಸರಿಯಾಗಿ ಗಾಳಿ ಬೆಳಕು ಬರುವಂತೆ ಸಹ ನೋಡ್ಕೋಬೇಕು. ದೇವ್ರ ಕೋಣೆಗೆ ಬಿಳಿ, ನೀಲಿ, ತಿಳಿ ಬಿಳಿ ಹಾಗೂ ಇತರ ಒಂದು ಸೂಕ್ಷ್ಮವಾದ ಬಣ್ಣಗಳನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಒಣ ಹೂಗಳನ್ನು ಯಾವತ್ತೂ ಬಳಸಬಾರ್ದು. ದೇವ್ರ ಕೋಣೆಗೆ ಪೂಜೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾತ್ರ ಇಡಬೇಕು ಹೊರತು ಬೇರೆ ಅನಾವಶ್ಯಕ ವಸ್ತುಗಳನ್ನು ಇಡೋದು ಖಂಡಿತವಾಗಿ ತಪ್ಪು. ಮತ್ತು ಪ್ರಾಣಿಗಳ ಚರ್ಮ ಅಥವಾ
ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಯಾವುದೇ ಒಂದು ವಸ್ತುಗಳನ್ನು ಇಡುವುದು ಖಂಡಿತವಾಗಿ ತಪ್ಪು. ಮತ್ತು ಯುದ್ಧದ ಫೋಟೋ, ಆಯುಧಗಳನ್ನು ಹಾಗೂ ಇದೆಲ್ಲ ಇನ್ನೊಂಥದ್ದು ನಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ವಸ್ತುವನ್ನಂಥದ್ದು ಯಾವುದನ್ನು ಸಹ ದೇವ್ರ ಕೋಣೆಯಲ್ಲಿ ಇಡಬಾರ್ದು. ದೇವ್ರ ಕೋಣೆಯಲ್ಲಿ ಏನಾದರೂ ಧಾರ್ಮಿಕ ಗ್ರಂಥಗಳಿದೆ ಅಂತ ಹೇಳಿದರೆ ಅದನ್ನು ಕೆಂಪು ಬಣ್ಣದ ಬಟ್ಟೆಯಿಂದ ಅದನ್ನ ಮುಚ್ಚಿಡಬೇಕಾಗತ್ತೆ. ಪೂಜೆಯನ್ನು ಮರದ ಮಣೆ ಮೇಲೆ ಅಥವಾ ಕುಶ ಆಸನದ ಮೇಲೆ ಕುಳಿತು ಮಾಡಬೇಕಾಗತ್ತೆ. ಪೂಜೆಯ ನಂತರ ಆ ಆಸನವನ್ನು ಎತ್ತಿಡಬೇಕು. ಪೂಜೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖವನ್ನು ಖಂಡಿತವಾಗಿ ಬಳಸಬಾರ್ದು. ಶಂಖವನ್ನು ಬಳಸಬೇಕು, ಆದರೆ ಹೆಚ್ಚು ಒಂದಕ್ಕಿಂತ ಜಾಸ್ತಿ ಶಂಖನ ಕೆಲವರು ಓದ್ತಾರೆ. ಆ ರೀತಿ ಮಾಡೋದು ಖಂಡಿತವಾಗಿ ತಪ್ಪಾಗುತ್ತೆ. ದೇವ್ರ ಕೋಣೆಯಲ್ಲಿ ನೋಡಿ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳೇ ಕೂಡ ನಮಗೆ ಒಂದು ಅದೃಷ್ಟ ಹೋಗುತ್ತೆ, ದುರದೃಷ್ಟ ಸೇರಿಕೊಳ್ಳುತ್ತೆ. ಹಾಗಾಗಿ ದೇವ್ರ ಕೋಣೆನ ನಿಯಮಗಳ ಪ್ರಕಾರ ಯಾವಾಗಲೂ ಶುಚಿಯಾಗಿ ಇಟ್ಕೊಳ್ಬೇಕು.